ಆ ಪೀಡೆ ತೊಲಗ್ತು ಅಂತಾನಾ? ಛೇ, ಯಾಕಮ್ಮ ಹಾಗ್ ಅನ್ಕೋತೀಯ ದೀಪಿಕಾ? ನಾನ್ ಹಾಗೆ ಯೋಚನೆ ಮಾಡ್ತೀನ? ನೀನ್ ನನಗ್ ಬೇಕು, ನನಗ್ ಮಾತ್ರ ಅಲ್ಲ, ನಮ್ ಮನೆಗೂ ಬೇಕು. ಹೀಗೆ ಹೇಳಿ ಹೇಳಿ ನನ್ನ ಹುಚ್ಚಿ ಮಾಡ್ಬಿಟ್ಟು ನಿಮ್ ಮಗನ್ಗೆ ಆ ರಾಧಿಕನ ಕಟ್ಬಿಟ್ರಿ ಅಲ್ವಾ? ಏನ್ ದೀಪಿಕಾ ಹೀಗ್ ಮಾತಾಡ್ತಿದ್ಯಾ? ನಾನೇ ರಾಧಿಕನ್ ಕಾಲಕ್ ಬಿದ್ದು ನನ್ ಮಗನ್ ಜೊತೆ ಮದ್ವೆ ಮಾಡಿಸ್ದೆ ಅನ್ನೋ ರೀತಿ ನೋಡು. ಇವತ್ತಿಗೂ ಈ ಕ್ಷಣಕ್ಕೂ ನಾನ್ ನಿನ್ನನ್ನೇ ನನ್ ಮನೆ ಸೊಸೆ ಅಂತ ಅನ್ಕೊಂಡಿದೀನಿ. ಇದನ್ನ ನಾನ್ ನಂಬೇಕಾ? ನಂಬ್ಲೇಬೇಕು. ಸರಿ, ಈಗ ಫೋನ್ ಮಾಡಿದ್ದೇನ್ ವಿಷಯ? ನನಗೆ ನಿಮ್ ಮಗನ ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ. ಅವತ್ ನೀವೇ ಹೇಳಿದ್ರಲ್ಲ, ಆ ರಾಧಿಕನ ಮನೆಯಿಂದ ಓಡಿಸಿ ನಿನ್ನ ಮನೆ ತುಂಬಿಸ್ಕೊಂತೀನಿ ಅಂತ. ಆ ಕೆಲ್ಸ ಎಲ್ಲಿ ತನಕ ಬಂತು? ಆ ಕೆಲ್ಸ ಈಗ ನೀನು ನಿಮ್ಮಪ್ಪ ಮನ್ಸ್ ಮಾಡಿದ್ರೆ ಆದಷ್ಟು ಬೇಗ ಆಗತ್ತೆ. ಏನು? ನಾನು ನಮ್ಮಪ್ಪ ಮನ್ಸ್ ಮಾಡ್ಬೇಕಾ? ಹೌದು ದೀಪಿಕಾ, ಇಷ್ಟು ದಿನ ಅವಸರ ಪಡ್ಬೇಡ ಅಂತ ನಾನು ತಡೀತಾ ಇದ್ದೆ. ಆದ್ರೆ ಈಗ ತಡಿಯಲ್ಲ. ನೋಡು, ಆ ರಾಧಿಕಾ ದೇವಸ್ಥಾನಕ್ಕೆ ಅಂತ ಅವ್ರ ಊರ್ಗ್ ಹೋಗಿದ್ದಾಳೆ. ಅಲ್ಲಿ ಅವ್ರಿಗೆ ಸಂಬಂಧಕ್ಕಿಂತ ಶತ್ರುಗಳೇ ಜಾಸ್ತಿ. ನಿಮ್ಮಪ್ಪನ್ ಕಡೆ ಹುಡುಗರನ್ನ ಬಿಟ್ಟು ಅವಳನ್ನ ಮುಗಿಸು. ಆ ಊರ್ ಯಾವ್ದು? ನನಗೂ ಸರಿಯಾಗಿ ಗೊತ್ತಿಲ್ಲ. ಒಂದ್ ಕೆಲ್ಸ ಮಾಡು, ನಿಮ್ ಹುಡುಗರ್ನ ಅವಳ ಮನೆ ಹತ್ರ ಕಳಿಸ್ಬಿಟ್ರೆ ಅವ್ರನ್ನ ಫಾಲೋ ಮಾಡಿದ್ರೆ ಎಲ್ಲ ಗೊತ್ತಾಗತ್ತೆ. ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಇವತ್ತು ಆ ರಾಧಿಕಾ ಸಾಯ್ಬೇಕು, ಇಲ್ಲ ನನಗ್ ಸಿಗ್ದಿರೋ ಚಿರು ಅವಳಿಗೂ ಸಿಗ್ಬಾರ್ದು. ದೊಡ್ಡಪ್ಪ, ನಾವಿಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ. ಆಹಾ, ಬದುಕ್ತು ನನ್ ಗಂಡನ್ ಜೀವ. ದೊಡ್ಡಪ್ಪ, ಇವತ್ ಮಾತ್ರ ಅಲ್ಲ, ಇನ್ ಮುಂದೆ ನಿಮ್ ಮಾತನ್ನ ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ಮೀರೋದಿಲ್ಲ. ನಿಮ್ ಮಾತ್ ಮೀರಿದ್ರೆ ನಮ್ಮಪ್ಪನ್ ಮಾತ್ ಮೀರ್ದ ಹಾಗೆ. ಇತ್ತೀಚೆಗೆ ನಾನ್ ನಿಮ್ಮಲ್ಲೇ ನಮ್ಮಪ್ಪನ್ ಕಾಣ್ತಿದ್ದೀನಿ. ಅಯ್ಯೋ, ಇಂಥ ಮಗಳತ್ರ ನಾನ್ ಮಾಡಿರೋ ತಪ್ಪನ್ನೆಲ್ಲ ಹೇಗ್ ಮುಚ್ಚಿಡ್ಲಿ? ಆದ್ರೆ ಒಂದು. ಅಬ್ಬಬ್ಬಾ, ಏನಮ್ಮ ಆದ್ರೆ? ನನಗೆ ನೀವದೇನೋ ಸತ್ಯ ಹೇಳ್ತೀನಿ ಅಂದ್ರಲ್ಲ, ಅದನ್ನ ಹೇಳ್ಬೇಕು ದೊಡ್ಡಪ್ಪ. ನಿಜವಾಗ್ಲೂ ಹೇಳ್ತೀನಮ್ಮ. ಅದನ್ನ ಹೇಳೋದಕ್ಕೆ ನಿಮ್ಮನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ನೀವು ಊರಿಗೆ ಹೋಗ್ಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ. ನಾವೆಲ್ಲ ಒಂದಲ್ಲ ಒಂದ್ ದಿವಸ ಊರಿಗೆ ಹೋಗೋಣ, ಆದ್ರೆ ಇವಾಗ ಬೇಡ ಅಷ್ಟೇ. ಸರಿ ದೊಡ್ಡಪ್ಪ, ನಾವ್ ದೇವಸ್ಥಾನಕ್ಕೆ ಹೋಗೋಣ. ಅಮ್ಮ, ಲಗೇಜ್ ಎಲ್ಲ ಇಲ್ಲೇ ಬಿಟ್ಟು ಹೋಗೋಣ. ಚಿರು, ನಮ್ಮ ಊರಿಗೆ ಇವತ್ತು ಹೋಗೋದ್ ಬೇಡ, ನೆಕ್ಸ್ಟ್ ಟೈಮ್ ಹೋಗೋಣ. ಸರಿ, ನಿನ್ನಿಷ್ಟ. ಆದ್ರೆ ಏನೋ ಸಂಕಲ್ಪ ಇದೆ ಅಂತ ಹೇಳಿದ್ಯಲ್ಲ? ಅದನ್ನ ಇಲ್ಲೇ ತೀರಿಸ್ಕೊಂಡ್ರೆ ಮುಗೀತು. ಇಲ್ಲ ದೊಡ್ಡಮ್ಮ, ನಾನದನ್ನ ಊರಲ್ಲಿ ಊರಿನ ಜನರ ಮುಂದೆನೆ ತೀರಿಸ್ಬೇಕು. ಅಂತ ಸಂಕಲ್ಪ ಯಾವ್ದು ರಾಧಿಕಾ? ಅದನ್ನ ನಾನು ಊರಲ್ಲೇ ಹೇಳ್ತೀನಿ. ಸರಿ ದೊಡ್ಡಪ್ಪ, ಟೈಮ್ ಆಯ್ತು, ಹೊರಡೋಣವಾ? ಶಶಿ, ಕಲ್ಕಿ ಕಾಶಿಯಲ್ಲಿ ಅವ್ರನ್ನು ಕರೆದ್ಬಿಡು, ಹೊರಟ್ಬಿಡೋಣ. ಅಯ್ಯೋ, ಅವರಲ್ಲಿ ಇದಾರೆ ಸಿಸ್ಟರ್. ಇಷ್ಟೊತ್ತು ಅವ್ರಾಗ್ಲೇ ನಿಮ್ಮ ಊರು ತಲುಪಿರ್ಬೇಕು. ಊರಾ? ಯಾವ ಊರು? ಅದೇ ನಾವು ಹೋಗ್ಬೇಕು ಅಂತ ಅನ್ಕೊಂಡ್ವಲ್ಲ, ನಮ್ಮೂರು. ಅಯ್ಯೋ, ಏನ್ ಹೇಳ್ತಿದ್ಯೆ ಜಾನಕಿ? ಕಾಶಿ ಕಲ್ಕಿ ಊರಿಗೆ ಹೋಗಿದಾರಾ? ಹೌದು ಅಕ್ಕ. ಅಯ್ಯೋ, ಎಲ್ಲ ಹಾಳಾಗೋಯ್ತು. ದೊಡ್ಡಮ್ಮ, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಅವ್ರು ಹೋದ್ರೆ ವಾಪಸ್ ಕರ್ಸೋಣ ಬಿಡಿ. ಅಷ್ಟರಲ್ಲಿ ಎಲ್ಲ ಆಗೋದ್ರೆ? ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ? ಏನಾಗ ಹೋಗುತ್ತೆ? ಅಂದ್ರೆ ಇಲ್ಲಿ ದೇವಸ್ಥಾನದ ಪೂಜೆ ಎಲ್ಲ ಮುಗ್ದೋದ್ರೆ ಅಂದೆ. ದೊಡ್ಡಮ್ಮ, ಅವ್ರಿಲ್ದೆ ನಾನ್ ತಾಳಿನೇ ಕಟ್ಸ್ಕೊಳ್ಳಿಲ್ಲ. ಇನ್ನು ದೇವಸ್ಥಾನದಲ್ಲಿ ಪೂಜೆ ಆಗೋದಕ್ ಬಿಡ್ತೀನಾ? ಶಶಿ, ಅವ್ರೆಲ್ಲಿದ್ದಾರೆ ಅಂತ ಕಾಲ್ ಮಾಡಿ ಕೇಳು. ಅವ್ರಿನ್ನೂ ತಲುಪಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಬರಕ್ ಹೇಳು. ಓಕೆ ಸಿಸ್ಟರ್. ದೊಡ್ಡಪ್ಪ, ಯಾಕೇನಾಯ್ತು? ಇದಕ್ಕಿದ್ದ ಹಾಗೆ ಡಲ್ ಆಗ್ಬಿಟ್ರಲ್ಲ? ಅದು ಏನಿಲ್ಲಮ್ಮ. ಶಶಿ, ಫೋನ್ ಮಾಡ್ದೇನು? ಮಾಡ್ತಿದ್ದೀನಿ, ರೀಚ್ ಆಗ್ತಿಲ್ಲ ಸರ್. ಏನು, ರೀಚೇ ಆಗ್ತಾ ಇಲ್ವಾ? ಅಯ್ಯೋ, ಕೆಲ್ಸ ಎಲ್ಲ ಕೆಟ್ಟೋಯ್ತಲ್ಲ, ಈಗೇನಪ್ಪ ಮಾಡೋದು?
ಅಯ್ಯೋ ಫೋನ್ ರೀಚ್ ಆಗ್ತಿಲ್ಲ. ಅವ್ರು ಆಲ್ರೆಡಿ ಊರಿಗೆ ಹೋಗಿರ್ಬೇಕು ಅಂತ ಅನ್ಸುತ್ತೆ. ಅಶೋಶೋ ಫೋನೇ ಹೋಗ್ತಿಲ್ವಲ್ಲ. ಈಗೇನ್ ಮಾಡೋದು? ಈಗ ನೀವೆಲ್ರೂ ಒಟ್ಟಿಗೆ ಕಾಲ್ ಮಾಡಿದ್ರೆ ಎಲ್ ಕನೆಕ್ಟ್ ಆಗುತ್ತೆ? ಯಾರಾದ್ರೂ ಒಬ್ರು ಕಾಲ್ ಮಾಡಿ. ಹೌದಲ್ವಾ? ಇರಿ, ನಾನ್ ಕಾಲ್ ಮಾಡ್ತೀನಿ. ನಾನ್ ಮಾಡ್ತೀನಿ ರೇ. ಇರಿ ಸರ್, ನಾನೇ ಮಾಡ್ತೀನಿ. ಒಂದ್ ನಿಮಿಷ, ನಾನೇ ಮಾಡ್ತೀನಿ ರೀ. ಚಿರು ಫೋನ್ ಕೊಡು. ರಾಧಿಕಾ, ನಾನ್ ಮಾಡ್ತೀನಿ ಇರಮ್ಮ. ಸರಿ ದೊಡಪ್ಪ, ನೀವೇ ಮಾಡಿ. ನೀವ್ ಕಾಲ್ ಮಾಡಿದ್ರೆ ಅವ್ನು ಹಾರ್ಕೊಂಡೇ ಬಂದ್ಬಿಡ್ತಾನೆ. ಅಲ್ಲ, ಕಾಶಿ ಊರಿಗೆ ಹೋಗ್ತಾ ಇರೋದು, ಇವ್ರಿಬ್ರು ಯಾಕೆ ಟೆನ್ಷನ್ ಮಾಡ್ಕೋತಾ ಇದಾರೆ? ಅವ್ರು ಹೊರಡಕ್ಕೂ ಮುಂಚೆ ಅತ್ತೆ ಹೇಳಿದ್ರು ಎಲ್ರೂ ಒಟ್ಟಿಗೆ ಹೋಗೋಣ ಅಂತ. ಆದ್ರೆ ಅವ್ರು ಹೊರಟೇ ಬಿಟ್ರು. ಹೋಗ್ಲಿ ಬಿಡಿ ಅದ್ಕೆ, ಅವ್ರು ಇಷ್ಟ ಬೇಗ ಊರಿಗೆ ತಲುಪಿರೋಕ್ ಸಾಧ್ಯನೇ ಇಲ್ಲ. ಬರ್ತಾರೆ. ರೀ, ಏನಾಯ್ತ್ರಿ? ರಿಂಗ್ ಆಗ್ತಾ ಇದೆ ಕಣೆ, ರಿಸೀವ್ ಮಾಡ್ತಾ ಇಲ್ಲ. ಹೌದಾ? ಈಗೇನ್ರಿ ಮಾಡೋದು? ಹೌದು, ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಅಬ್ಬಾ, ಅದು ಏನು ಇಲ್ಲ ಅಳಿಯಂದ್ರೆ, ಅದು ಅವರು ಬೇಗ ಬರ್ಲಿ ಅಂತ ಅಷ್ಟೇ. ನಾನ್ ಕಾಲ್ ಮಾಡ್ಲಾ ದೊಡ್ಡಪ್ಪ? ಇಲ್ಲಮ್ಮ, ನಾನೇ ಮಾಡ್ತೀನಿ ಇರು. ಅಣ್ಣ, ನಿನಗ್ ಫೋನ್ ಬರ್ತಿದೆ ಅನ್ಸುತ್ತೆ. ಹೌದಾ? ಹಾ, ನೋಡು. ದೊಡ್ಡಪ್ಪ ಕಾಲ್ ಮಾಡ್ತಿದಾರ ಕಣೋ. ಹೌದಾ? ಅವರು ನಮ್ಗಿಂತ ಮುಂಚೆ ಹೋಗಿದ್ದಾರೆ ಅನ್ಸುತ್ತೆ. ನಾವ್ ಯಾಕೆ ಇನ್ನೂ ತಲುಪಿಲ್ಲ ಅಂತ ಕೇಳಕ್ ಕಾಲ್ ಮಾಡ್ತಿದ್ದಾರೆ ಅನ್ಸುತ್ತೆ. ಮಾತಾಡ್ತೀನಿ ಇರು. ಹಲೋ ದೊಡ್ಡಪ್ಪ. ಹಲೋ ಹಲೋ, ಕಾಶಿ ಎಲ್ಲಿದ್ಯೋ? ದೊಡ್ಡಪ್ಪ, ಇನ್ನೊಂದ್ ಅರ್ಧ ಗಂಟೆ ಬಂದ್ಬಿಡ್ತೀವಿ. ನಾನು ಕಲ್ಕಿ ಇಬ್ರು ಆನ್ ದಿ ವೇ ಇದೀವಿ. ಲೋ ಕಾಶಿ, ನೀವು ಊರಿಗೆ ಹೋಗ್ಬೇಡಿ. ಹಲೋ ಹಲೋ ದೊಡ್ಡಪ್ಪ. ಹಲೋ ಹಲೋ ಕಾಶಿ, ನೀವು ವಾಪಸ್ ಬಂದ್ಬಿಡಿ. ಹಲೋ ಹಲೋ, ಕೇಳಿಸ್ತಾ ಇದೆಯೇನೋ ಕಾಶಿ? ದೊಡ್ಡಪ್ಪ, ಈಗ ಕೇಳಿಸ್ತಿದೆ, ಹೇಳಿ. ನೋಡು, ನೀವು ಊರಿಗೂ ಹೋಗ್ಬೇಡಿ, ಮನೆಗೂ ಹೋಗ್ಬೇಡಿ, ನೇರವಾಗಿ ದೇವಸ್ಥಾನದ ಹತ್ರಕ್ಕೆ ಬನ್ನಿ. ಹಲೋ ದೊಡ್ಡಪ್ಪ, ಸರಿ, ನಾವು ಮನೆ ಹತ್ರ ಹೋಗಲ್ಲ, ದೇವಸ್ಥಾನದ ಹತ್ರನೇ ಬರ್ತೀವಿ. ಸರಿ, ಬೇಗ ಬನ್ನಿ. ಸರಿ ಸರಿ ದೊಡ್ಡಪ್ಪ. ಅವರಿನ್ನು ಊರು ತಲುಪಿಲ್ವಂತೆ, ನೇರವಾಗಿ ದೇವಸ್ಥಾನಕ್ಕೆ ಬರಕ್ಕೆ ಹೇಳಿದ್ದೀನಿ. ಸರಿ, ನಾವು ಹೊರಡೋಣವಾ? ಅಮ್ಮ, ಹೊರಡೋಣ. ಬನ್ನಿ. ಬೇಗ ಬರ್ಬೇಕಂತೆ ಕಣೋ. ಅಣ್ಣ, ನಾನ್ ಗಾಡಿ ಓಡಿಸ್ಲಾ? ಬೇಡ, ಹತ್ತು ಹೊರಡೋಣ. ಸರಿ, ನಡಿ ನಡಿ. ಅಪ್ಪ 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 ಅಪ್ಪ. ಏನಮ್ಮ? ಅಪ್ಪ, ಆ ರಾಧಿಕನು ಚಿರು ಅವ್ರ ಊರಿಗೆ ಹೋಗ್ತಿದಾರಂತೆ. ಆ ರಾಧಿಕನ್ ಫ್ಯಾಮಿಲಿ ಕಂಡ್ರೆ ಸಾಕು, ಆ ಊರಿನ ಜನನೇ ಹೊಡೆದು ಸಾಯಿಸ್ತಾರಂತೆ. ಏನು ಹೇಳ್ತಿದ್ಯಮ್ಮ? ಅವ್ರು ಸಾಯಿಸ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ, ಆದ್ರೆ ನಮ್ ಕಡೆ ಹುಡುಗರು ಆ ರಾಧಿಕನ್ನ ಸಾಯಿಸ್ಬೇಕು.